ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಂಜೆತನದಿಂದ ಬಳಲುತ್ತಿರುವವರಿಗೆ ಅನುಕೂಲವಾಗಲೆಂದು ಆಯೋಜಿಸಿರುವ ಬಂಜೆತನ ಸಮಾಲೋಚನಾ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ. ನುರಿತ ವೈದ್ಯರಿಂದ ಮಕ್ಕಳಿಲ್ಲದ ದಂಪತಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡುವುದು ಸಂಸ್ಥೆಯ ಉದ್ದೇಶವಾಗಿದೆ ಎಂದರು. ಪ್ರಸ್ತುತ ಆಹಾರ ಪದ್ಧತಿ, ಜೀವನ ಶೈಲಿ ಬದಲಾವಣೆ, ದುರಭ್ಯಾಸಗಳು ಬಂಜೆತನಕ್ಕೆ ಮೂಲ ಕಾರಣವಾಗಿದ್ದು, ಬಂಜೆತನ ಪ್ರಕರಣಗಳು ಹೆಚ್ಚುತ್ತಿವೆ. ಬಂಜೆತನದಿಂದ ಬಳಲುತ್ತಿರುವ ದಂಪತಿಗಳು ತಮ್ಮ ಸಮಸ್ಯೆಗಳ ಬಗ್ಗೆ ನುರಿತ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ ಚಿಕಿತ್ಸೆ ಪಡೆದಲ್ಲಿ ಬಂಜೆತನದಿಂದ ನಿವಾರಣೆ ಕಂಡುಕೊಳ್ಳಬಹುದಾಗಿದೆ ಎಂದರು. ಸಿಎಸ್ಐ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರತೀಶ್ ಜಾನ್ಸನ್ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಬಂಜೆತನ ರೋಗವಾಗಿ ಪರಿಣಮಿಸುತ್ತಿದ್ದು, ಸಿಎಸ್ಐ ಆಸ್ಪತ್ರೆಯಲ್ಲಿ ಜನವರಿ 26ರಂದು ನಡೆಯುವ ಶಿಬಿರದಲ್ಲಿ ದಂಪತಿಗಳು ಪಾಲ್ಗೊಂಡು ಸಂಕೋಚ ಪಡದೆ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಬಹುದು. ಬಂಜೆತನ ವಾಸಿಯಾಗದ ರೋಗವಲ್ಲ, ಚಿಕಿತ್ಸೆಯಿಂದ ಬಂಜೆತನದಿಂದ ಪಾರಾಗಬಹುದು ಎಂಬ ಇತ್ಯಾದಿ ವಿಷಯಗಳ ಬಗ್ಗೆ ಶಿಬಿರದಲ್ಲಿ ಅರಿವು ಮೂಡಿಸಲಾಗುವುದೆಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆದಿ, ಮಂಜುನಾಥ್, ಸಿಎಸ್ಐ ಆಸ್ಪತ್ರೆ ಶಶಿಕುಮಾರ್ ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮದು ಕೇಂದ್ರಗಳಿದ್ದಾವೆ. ನಮ್ಮ ಸಂಸ್ಥೆಯ ಉದ್ದೇಶ ಮಕ್ಕಳಿಲ್ಲದ ದಂಪತಿಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಮತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಚಿಕಿತ್ಸೆ ಕೊಡೋದು ನಮ್ಮ ಉದ್ದೇಶ, ಮತ್ತು ಪಾರದರ್ಶಕತೆ ಮತ್ತು ಕೊಡೋದು ನಮ್ಮ ಸಂಸ್ಥೆಯ ಉದ್ದೇಶ ಆಗಿರುತ್ತೆ. ಪ್ರೆಸೆಂಟ್ ನಮ್ಮಲ್ಲಿ ಈಗ ಬೆಂಗಳೂರು 8 ಸಂಸ್ಥೆಗಳಿವೆ. ಯಲಹಂಕ, ಕಲ್ಯಾಣ ನಗರ, ರಾಜಾಜಿನಗರ, ರಾಜರಾಜೇಶ್ವರಿ ನಗರ, ಕೋರಮಂಗಲ, ಸರ್ಜಾಪುರ ರಸ್ತೆ, ವೈಟ್ ಫೀಲ್ಡ್ ಮತ್ತು ಮಂದಗಟ್ಟ ರಸ್ತೆ 8 ಕೇಂದ್ರಗಳಿದೆ. ಉದ್ದೇಶ ಅಂದರೆ ಎಲ್ಲ ಜನಗಳು ಕರೆಕ್ಟ್ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲ ಕಡೆ ನಮ್ಮ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕರೆಂಟ್ ಸಿಚುವೇಷನಲ್ಲಿ ಏನಾಗ್ತದೆ, ಬಂಜೆತನ ಬೆಳೀತಾ ಇದೆ. ಕಾರಣ ಏನಪ್ಪ ಅಂದರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಅಭ್ಯಾಸಗಳು ಮೀನ್ಸ್ ದುರಭ್ಯಾಸಗಳು ಮತ್ತು ಲೇಟಾಗಿ ಮದುವೆ ಆಗೋದು, ಇದೆಲ್ಲ ಕಾರಣಾಂತರಗಳದ್ದು ಏನಾಗ್ತದೆ, ಕಾಲಕ್ರಮೇಣ ಬಂಜೆತನ ಜಾಸ್ತಿ ಆಗ್ತಾಯಿದೆ. 10-20 ವರ್ಷದ ಕೆಳಗಡೆ 3 to 4% ಇದ್ದಂತಹ ಬಂಜೆತನ ಈಗ 10-12%, 100 ಜನ ದಂಪತಿಗಳಲ್ಲಿ 10-12% ದಂಪತಿಗಳಿಗೆ ಇದು ಬಂಜೆತನ ಸಮಸ್ಯೆ ಇದೆ. ಅಂದರೆ 10 ಜನ ದಂಪತಿಗಳಲ್ಲಿ ಇಬ್ಬರಿಗಂತೂ ಖಂಡಿತ ಸಮಸ್ಯೆ ಇದ್ದೇ ಇರುತ್ತೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಆದಿ, ಮಂಜುನಾಥ್, ಸಿಎಸ್ಐ ಆಸ್ಪತ್ರೆ ಶಶಿಕುಮಾರ್ ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.